ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಲವರಿಗೆ ಹಾಗೆ ಉತ್ತರ ಕೊಡಬೇಕಾಗತ್ತೆ. ಆದರೂ ಭಾರತ ಆ ವಿಷಯದಲ್ಲಿ ಪ್ರತಿಕ್ರಿಯಿಸಿದ ರೀತಿ ಸಾಕು ಅಂತೇನು ಅನ್ನಿಸ್ತಾ ಇಲ್ಲ. ವಿಷಯ ಏನು ಅಂದ್ರೆ, ನಿನ್ನೆ ಈದ್ ಉತ್ಸವಗಳಾದವಲ್ಲ, ಅವತ್ತು ಇರಾನಿನ ಸರ್ವೋಚ್ಚ ನಾಯಕನಿಗೆ ಹುಚ್ಚು ಕೆದರಿತ್ತು. ಹಿಂಗಾಗಿ ಟ್ವಿಟ್ಟರ್ ಕೈಗೆ ತಗೊಂಡು ಆತ ಏನೇನೋ ಟೈಪ್ ಮಾಡಿ ಪೋಸ್ಟ್ ಮಾಡ್ದ. ಅದರಲ್ಲಿ ಭಾರತವನ್ನು ಗಾಜಾದ ಜೊತೆ ಹೋಲಿಕೆ ಮಾಡಲಾಗಿತ್ತು. ಭಾರತದ ಅಲ್ಪಸಂಖ್ಯಾತರು ಗಾಜಾದ ಮುಸ್ಲಿಮರ ಹಾಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋ ಥರದ ಹೇಳಿಕೆಯನ್ನು ಆತ ಉಗುಳು ಬಿಟ್ಟಿದ್ದ. ಸಾಮಾನ್ಯವಾಗಿ ಅಂಥ ಹೇಳಿಕೆಗಳು ದೇಶದ ವಿರುದ್ಧ ಹೊರಬಿದ್ದಾಗ ಅಳೆದು ತೂಗಿ ಟೈಮ್ ತಗೊಂಡು ಜನ ಅದನ್ನು ಮರೆತಿದ್ದಾರೆ ಅನ್ನೋ ಸಂದರ್ಭದಲ್ಲಿ ತುಂಬ ಒಳ್ಳೆಯ ಭಾಷೆಯಲ್ಲಿ ಸಭ್ಯ ಸಂಭಾವಿತರಂತೆ ನೀವು ಹೇಳಿದ ಸರಿ ಇಲ್ಲ, ಹಂಗೆ ಹೇಳಬಾರ್ದಾಗಿತ್ತು ಅಂತ ಒಂದು ಪ್ರತಿಕ್ರಿಯೆ ಕೊಟ್ಟು ಸುಮ್ಮನಾಗ್ತಾ ಇದ್ದ ಭಾರತ ಈ ಬಾರಿ ಸ್ವಲ್ಪ ಬೇಗ ಮತ್ತು ಖಾರವಾಗಿ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣನ ಮೊದಲು ನೋಡ್ಕೊಳ್ಳಿ, ಆಮೇಲೆ ಬೇರೆಯವರ ತಟ್ಟೆ ನೊಣ ಹುಡುಕಿ ಅನ್ನೋ ಥರದ ಪ್ರತ್ಯುತ್ತರವನ್ನು ಇರಾನ್ಗೆ ಕೊಟ್ಟಿದೆ. ಹಾಗಾದರೆ ಭಾರತದ ವಿರುದ್ಧ ಇರಾನ್ ಏನು ಹೇಳಿತು, ಅದಕ್ಕೆ ಭಾರತ ಕೊಟ್ಟ ಉತ್ತರ ಏನು, ಇರಾನ್ಗೆ ಆಗಾಗ ಹುಚ್ಚು ಕೆರಳೋದು ಯಾಕೆ, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಈದ್ ಮಿಲಾದನ್ನು ಜಗತ್ತಿನ ಎಲ್ಲ ಮುಸ್ಲಿಮರು ಆಚರಿಸ್ತಾ ಇದ್ರ. ಅವತ್ತು ಇದ್ದಕ್ಕಿದ್ದ ಹಾಗೆ ಸಂಜೆ ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯ ಅಧಿಕೃತ ಖಾತೆಯಿಂದ ಒಂದು ಟ್ವೀಟ್ ಹೊರಬಿತ್ತು. ಅದು ಅಕ್ಷರಶಃ ಕೆರಳಿಸುವ ಟ್ವೀಟ್. ವಿ ಕೆನಾಟ್ ಕನ್ಸಿಡರ್ ಅವರ್ ಸೆಲ್ವ್ಸ್ ಟು ಬಿ ಮುಸ್ಲಿಮ್ಸ್ ಇಫ್ ವಿ ಆರ್ oblivious to the suffering that a Muslim is enduring in Myanmar, Gaza, India or any other place ಅಂತ ಆತ ಟ್ವೀಟ್ ಮಾಡಿದ್ದ. ಇಲ್ಲಿ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಗಾಜಾ ಅನ್ನೋದು ಸ್ಮಶಾನದ ಥರ ತಯಾರಾಗಿ ಹೋಗಿದೆ. ಅಲ್ಲಿನ ಜನಕ್ಕೆ ಆಹಾರ ನೀರು ಸಿಗ್ತಾ ಇಲ್ಲ. ಅವರಿಗೆ ಬೇಕಾದ ಎಲ್ಲವನ್ನ ವಿಶ್ವಸಂಸ್ಥೆ ಕೊಡ್ತಾ ಇದೆ. ಗಾಜಾ ನರಕ ಆಗಿದೆ. ಸರಿ, ಅದು ಯಾಕೆ ಹಾಗಾಯಿತು ಅನ್ನೋ ಪ್ರಶ್ನೆಯನ್ನು ಬಿಟ್ಟು ಅದರ ಹಿಂದೆ ಇರಾನಿನ ಪಾತ್ರ ಏನು ಅನ್ನೋದನ್ನು ಕೂಡ ನೋಡದೆ ಗಾಜಾ ನರಕ ಆಗಿರೋದನ್ನು ಒಪ್ಪಿಕೊಂಡು ಬಿಡೋಣ. ಆದರೆ ಆ ಪಟ್ಟಿಗೆ ಭಾರತದ ಹೆಸರನ್ನು ಸೇರಿಸಿದ್ದು ಯಾಕೆ? ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಏನಾಗಿದೆ? ಇಲ್ಲಿ ನಿಜವಾಗ್ಲೂ ಏನಾದರೂ ಕಷ್ಟ ಅಂತ ಅನುಭವಿಸ್ತಾ ಇದ್ರೆ ಅದು ಅಲ್ಪಸಂಖ್ಯಾತರಲ್ಲ, ಈ ದೇಶದ ಬಹುಸಂಖ್ಯಾತ ಜನಾಂಗ. ನಿನ್ನೆ ಈದ್ ಉತ್ಸವಗಳಾದವಲ್ಲ, ಅದನ್ನು ಬಹುಸಂಖ್ಯಾತರು ಎಷ್ಟು ಶಾಂತಿಯುತವಾಗಿ ನಡೆಯೋ ಹಾಗೆ ನೋಡಿಕೊಂಡ್ರು. ಈ ಮೆರವಣಿಗೆ ಇಲ್ಲಿಗೆ ಯಾಕೆ ಬರಬೇಕು, ಅವ್ರು ಇಲ್ಲಿಗೆ ಬರಬಾರ್ದು ಅಂತ ಯಾವ ಬಹುಸಂಖ್ಯಾತರು ಎಲ್ಲೂ ಹೇಳೋದಕ್ಕೆ ಹೋಗಲಿಲ್ಲ. ಬೆಂಗಳೂರಲ್ಲಿ ಈದ್ ಮೆರವಣಿಗೆಯ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಯಿತು, ನಾವು ಸಹಿಸ್ಕೊಂಡ್ವಿ. ಗಲಾಟೆ ಮಾಡೋದಕ್ಕೆ ಹೋಗಲಿಲ್ಲ, ಎಲ್ಲೂ ಕಲ್ಲು ತೂರಾಟನೂ ಆಗಲಿಲ್ಲ, ಯಾರೂ ತಲಬಾರಗಳನ್ನು ಹಿಡ್ಕೊಂಡು ಬೀದಿಗೂ ಇಳಿಲಿಲ್ಲ. ಆದರೆ ಅದೇ ಗಣೇಶೋತ್ಸವ ಬರಲಿ, ನಮ್ಮಲ್ಲಿ ಗಲಾಟೆಗಳಿಲ್ಲದೆ ಸೌಹಾರ್ದಯುತವಾಗಿ ಗಣೇಶನ ಉತ್ಸವ ಮೆರವಣಿಗೆಯನ್ನು ಯಾವ ವರ್ಷನಾದರೂ ಮಾಡೋದಕ್ಕೆ ಬಿಟ್ಟಿದಾರ? ಗಣೇಶನ ಪ್ರತಿಷ್ಠಾಪನೆ ಮಾಡುವಾಗ ಸರ್ಕಾರದ ಕಾಟ, ವಿಸರ್ಜನೆ ಮಾಡುವಾಗ ಅಲ್ಪರ ಕಾಟ. ಮೆರವಣಿಗೆ ಇಲ್ಲಿ ಬರಬಾರ್ದು, ಇಲ್ಲಿ ನೀವು ಕುಣಿಬಾರ್ದು, ಇಲ್ಲಿ ನಿಮ್ಮ ವಾದ್ಯಗಳು ಶಬ್ದ ಮಾಡಬಾರ್ದು. ಅರೆ, ಭಾರತದಲ್ಲಿ, ಅದು ಜಾತ್ಯತೀತ ಭಾರತದಲ್ಲಿ ಎಲ್ಲಿ ಹಿಂದೂಗಳು ಮೆರವಣಿಗೆ ಮಾಡಬೇಕು, ಎಲ್ಲಿ ಮಾಡಬಾರದು ಅನ್ನೋದಕ್ಕೆ ಸಾವಿರ ಕಂಡೀಷನ್ಗಳು. ದೇವರ ಉತ್ಸವ ಹೋಗುವಾಗ ಎಲ್ಲಿ ಕಲ್ಲು ತೂರಾಟ ನಡೆಯುತ್ತೋ ಅನ್ನೋ ಭಯದಲ್ಲಿ ಮೆರವಣಿಗೆಯನ್ನು ತಗೊಂಡು ಹೋಗಬೇಕು. ಪೊಲೀಸರನ್ನು ಕೂಡ ಇಲ್ಲಿ ಹೊಡಿತಾರೆ. ಇಷ್ಟಾದರೂ ಕೂಡ ಯಾವನಾದರೂ ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತ ಬೊಗಳಿದ್ರೆ ಒಂದು ಅವನು ಹುಚ್ಚ ಆಗಿರಬೇಕು ಅಥವಾ ಅವನ ತಲೆ ಕೆಟ್ಟಿರಬೇಕು. ಇರಾನಿನ ಸರ್ವೋಚ್ಚ ನಾಯಕನಿಗೆ ಏನಾಗಿದೆ ಅನ್ನೋದನ್ನ ಆತನೇ ಹೇಳಬೇಕು. ಇನ್ನು ಈ ಖಮೇನಿ ಈ ಥರ ಭಾರತದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇರೋದು ಕೂಡ ಇದೇ ಮೊದಲೇನಲ್ಲ. ಈ ಹಿಂದೆ ಕಾಶ್ಮೀರದ ವಿಷಯದಲ್ಲಿ ಇದೇ ಥರದ ಖಮೇನಿ ಹೇಳಿಕೆಗಳು ಬಂದಿದ್ವು. ಈಗ ಈದ್ ದಿನ ಮತ್ತೆ ವಿನಾಕಾರಣ ಖಮೇನಿ ಭಾರತದ ಹೆಸರನ್ನು ತೆಗೆದಿದ್ದಾನೆ. ಆದರೆ ಆತನಿಗೆ ಚೈನಾದ ಹೆಸರು ಹೇಳೋ ಧೈರ್ಯ ಇಲ್ಲ. ಅಲ್ಲಿ ಮಸೀದಿಗಳನ್ನು ಕೆಡವ್ತಾ ಇದ್ದಾರೆ. ಪಶ್ಚಿಮದ ಗೋಡೆಯ ಮೇಲೆ ಶಿ ಜಿನ್ಪಿಂಗ್ ಫೋಟೋಗಳನ್ನು ಹಾಕೊಂಡು ಚೈನಾ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಶಿನ್ಜಿಯಾಂಗ್ ಪ್ರಾಂತದಲ್ಲಿ ಉಯ್ಗರ್ ಮುಸ್ಲಿಮರ ಎಲ್ಲ ಹಕ್ಕುಗಳನ್ನು ದಮನ ಮಾಡಲಾಗಿದೆ. ಅವರು ಎಷ್ಟು ಮಕ್ಕಳು ಮಾಡ್ಕೋಬೇಕು ಅನ್ನೋದನ್ನು ಕೂಡ ಚೈನಾ ಸರ್ಕಾರ ನಿರ್ಧಾರ ಮಾಡುತ್ತೆ. ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಉಯ್ಗರ್ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಹನ್ ಜನಾಂಗದ ಜನಸಂಖ್ಯೆಯನ್ನು ಹೆಚ್ಚು ಮಾಡುವ ಕೆಲಸಗಳನ್ನು ಕೂಡ ಚೈನಾ ಮಾಡ್ತಾ ಇದೆ. ಆದರೂ ಈ ಖಮೇನಿ ಆಗಲಿ ಅಥವಾ ಇನ್ಯಾವುದೇ ಇಸ್ಲಾಮಿಕ್ ದೇಶ ಆಗಲಿ ಚೈನಾದ ವಿರುದ್ಧ ಮಾತಾಡೋದಿಲ್ಲ. ಯಾಕೆಂದರೆ ಹಾಗೆ ಮಾತಾಡಿದರೆ ಚೈನಾದ ಪ್ರತಿಕ್ರಿಯೆ ಇವರು ನಿರೀಕ್ಷೆ ಕೂಡ ಮಾಡದ ರೀತಿಯಲ್ಲಿರುತ್ತೆ. ಆದರೆ ಭಾರತ ಹಾಗಲ್ಲ. ಭಾರತದ ಬಹುಸಂಖ್ಯಾತರ ಮೇಲೆ ಹೇಗೆ ಯಾರು ಬೇಕಾದರೂ ಕಲ್ಲು ಹೊಡಿಬಹುದೋ ಹಾಗೆ ಭಾರತದ ವಿರುದ್ಧ ಕೂಡ ಯಾರು ಬೇಕಾದರೂ ಹೇಳಿಕೆಗಳನ್ನು ಕೊಟ್ಟು ಬಿಡಬಹುದು. ಹೀಗಾಗಿನೇ ಎಲ್ಲ ನಾಯಿಗಳು ಭಾರತದ ಕಡೆಗೆ ತಿರುಗಿ ಬೊಗಳುತ್ತವೆ. ಆದರೆ ಈ ಬಾರಿ ಭಾರತದ ನಿಲುವಲ್ಲಿ ಕಂಡುಬಂದ ಚಿಕ್ಕ ಬದಲಾವಣೆ ಅಂದರೆ, ನಿನ್ನೆ ಸಂಜೆ ಸುಮಾರು 5 ಗಂಟೆಗೆ ಖಮೇನಿಯ ಟ್ವೀಟ್ ಹೊರಬಂತು. ಅದಾದ ಸುಮಾರು 4 ಗಂಟೆಗಳ ಒಳಗೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್, ವಿ ಸ್ಟ್ರಾಂಗ್ಲಿ ಡಿಪ್ಲೋರ್ the comments made regarding minorities in India by the supreme leader of Iran
These are misinformed and unacceptable. Countries commenting on minorities are advised to look at their own record before making any observation about others ಅನ್ನೋ ಉತ್ತರವನ್ನ ಇರಾನ್ನ ಸರ್ವೋಚ್ಚ ನಾಯಕನಿಗೆ ಕೊಟ್ಟಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಅತ್ಯಂತ ವೇಗವಾಗಿ ಸ್ಪಂದಿಸಿದ ರೀತಿ ಅನ್ನೋದು ಒಂದಾದ್ರೆ, ಇದ್ದುದರಲ್ಲೇ ತೀವ್ರ ಭಾಷೆಯಲ್ಲಿ ಇರಾನ್ಗೆ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದೆ. ಇರಾನ್ ಸರ್ವೋಚ್ಚ ನಾಯಕನ ಹೇಳಿಕೆಯನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅಂತ ಹೇಳಿರೋ ಭಾರತ, ಯಾವುದೇ ದೇಶ ಅಲ್ಪಸಂಖ್ಯಾತರ ವಿಷಯದಲ್ಲಿ ಹೇಳಿಕೆ ಕೊಡೋ ಮೊದಲು ಅವರ ದೇಶದ ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನು, ಅವರು ಹೇಗಿದ್ದಾರೆ ಅನ್ನೋದನ್ನ ಮೊದಲು ನೋಡಿಕೊಳ್ಳಿ ಅಂತ ಹೇಳಿದೆ. ಹಾಗಾದರೆ ಇರಾನಿನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಸರಿ ಇಲ್ವಾ? ಅಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಆ ದೇಶದ ಅಷ್ಟೇ ಸಂಖ್ಯೆಯಲ್ಲಿನ ಮಹಿಳೆಯರ ಪರಿಸ್ಥಿತಿ ಕೂಡ ಚಿಂತಾಜನಕ ಇದೆ. ನಿಮಗೆ ನೆನಪಿರಬೇಕಲ್ವಾ, 2 ವರ್ಷಗಳ ಹಿಂದೆ ಇದೇ ಇರಾನ್ನಲ್ಲಿ ಹಿಜಾಬ್ ಸರಿಯಾಗಿ ಹಾಕ್ಕೊಂಡಿರಲಿಲ್ಲ ಅನ್ನೋ ಕಾರಣಕ್ಕೆ ಮೆಹಸಾ ಅಮೀನಿ ಅನ್ನೋ ಯುವತಿಯನ್ನು ಅತಿ ದಾರುಣವಾಗಿ ಅಲ್ಲಿನ ಪೊಲೀಸರು ಹೊಡೆದುಕೊಂಡ್ರು. ಅದಾದ ಮೇಲೆ ಸುಮಾರು 200 ದಿನಗಳ ಕಾಲ ಅಲ್ಲಿ ನಿರಂತರ ಪ್ರತಿಭಟನೆಗಳು ನಡೆದವು. ಕನಿಷ್ಠ ಅಂದರೂ 537 ಮಂದಿ ಪ್ರತಿಭಟನಾಕಾರರನ್ನ ದಾರುಣವಾಗಿ ಕೊಂದು ಹಾಕುವ ಕೆಲಸವನ್ನು ಇರಾನಿನ ಆಡಳಿತ ಮಾಡಿತು. ಮಾನವ ಹಕ್ಕುಗಳು ಹಾಗೂ ಮಹಿಳಾ ಹಕ್ಕುಗಳ ಬಗ್ಗೆ ಯಾವ ಕಾಳಜಿಯೂ ಇಲ್ಲದ ಇರಾನ್ ಭಾರತದ ಬಗ್ಗೆ ಮಾತಾಡುತ್ತೆ. ಈ ಸಂದರ್ಭದಲ್ಲಿ ಭಾರತ ಇದನ್ನು ಕೂಡ ಇರಾನ್ಗೆ ಹೇಳಬೇಕಿತ್ತು, ಆದರೆ ಹೇಳಿಲ್ಲ. ಇನ್ನು ಅಲ್ಪಸಂಖ್ಯಾತರು, ಅವರನ್ನು ಆ ದೇಶ ಉಳಿಸಿಕೊಳ್ಳುವ ಗೋಜಿಗೆ ಕೂಡ ಹೋಗಿಲ್ಲ. 2022ರ ಲೆಕ್ಕಾಚಾರಗಳ ಪ್ರಕಾರ ಇರಾನ್ನಲ್ಲಿ 8,86,00,000 ಜನ ವಾಸ ಮಾಡ್ತಾರೆ. ಅದರಲ್ಲಿ 99.4% ಮುಸ್ಲಿಮರಿದ್ದಾರೆ. ಇನ್ನು ಅಲ್ಪಸಂಖ್ಯಾತರು ಅಂತ ಅಲ್ಲಿರೋದು ಕೇವಲ 0.6% ಮಾತ್ರ. ಅವರಲ್ಲಿ ಜೊರಾಸ್ಟ್ರಿಯನ್ನರಿದ್ದಾರೆ, ಕ್ರೈಸ್ತರಿದ್ದಾರೆ. ಗೆಳೆಯರೆ, ಈ ಜೊರಾಸ್ಟ್ರಿಯನ್ ಅನ್ನೋದು ಒಂದು ಕಾಲಕ್ಕೆ ಇರಾನಿನ ಮೂಲ ನಿವಾಸಿ ಜನಾಂಗ ಮತ್ತು ಅದು ಅಲ್ಲಿನ ಮೂಲ ಧರ್ಮ ಕೂಡ ಆಗಿತ್ತು. ಆದರೆ ಇಸ್ಲಾಂ ಬಂದ ನಂತರ ಈ ಪಾರ್ಸಿಗಳನ್ನು ಬಲವಂತವಾಗಿ ಮತಾಂತರ ಮಾಡುವ ಕೆಲಸ ನಡೀತು. ಅದಾದ ನಂತರ ಕೂಡ ಅಲ್ಲಿ ರಾಜ ಶಾ ಪಹಲವಿಯ ಕಾಲದಲ್ಲಿ ಒಂದಷ್ಟು ಪಾರ್ಸಿಗಳು ವಾಸ ಮಾಡ್ತಾ ಇದ್ರು. ಆದರೆ ಯಾವಾಗ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ಮುಲ್ಲಾಗಳ ಆಡಳಿತ ಇರಾನ್ನಲ್ಲಿ ಶುರುವಾಯಿತೋ, ಆ ದೇಶದಲ್ಲಿನ ಅಲ್ಪಸಂಖ್ಯಾತರ ಎಲ್ಲ ಹಕ್ಕುಗಳನ್ನು ಕಿತ್ಕೊಳ್ಳಾಯಿತು. 80ರ ದಶಕ ಇದೆಯಲ್ಲ, ಅದು ಇರಾನಿನ ಅಲ್ಪಸಂಖ್ಯಾತರ ದಮನದ ದಶಕ ಅಂತಲೇ ಗುರುತಿಸ್ಕೊಳ್ಳುತ್ತೆ. ಅವತ್ತಲ್ಲಿ ನಡೆದ ನರಮೇಧ, ಜನಾಂಗೀಯ ಹತ್ಯೆಗಳು ನಿಜಕ್ಕೂ ಇಡೀ ಪ್ರಪಂಚವನ್ನು ಬೆಚ್ಚಿ ಬೀಳಿಸಿದ್ವು. ಅದರ ಪರಿಣಾಮ ಅಂದರೆ ಅಲ್ಲೀಗ ಕೇವಲ 0.6% ಅಲ್ಪಸಂಖ್ಯಾತರು ಪಳೆಯುಳಿಕೆಗಳ ಥರ ಬದುಕ್ತಾ ಇದ್ದಾರೆ. ಅವರಿಗೆ ಯಾವ ಧಾರ್ಮಿಕ ಸ್ವಾತಂತ್ರ್ಯನೂ ಇಲ್ಲ. ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಜೊರಾಸ್ಟ್ರಿಯನ್ನರು ಅಂದರೆ ಪಾರ್ಸಿಗಳು ಸುಮಾರು 57,000 ಮಂದಿ ಇದ್ದಾರೆ. ಇದು 2011ರ ಜನಗಣತಿಯ ಲೆಕ್ಕಾಚಾರ. ಅದೇ ಇರಾನ್ನಲ್ಲಿ ಪಾರ್ಸಿಗಳ ಸಂಖ್ಯೆ 15,000. ಅವರದ್ದೇ ನೆಲದಲ್ಲಿ ಅವರಿವತ್ತು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು. ದುರಂತ ಅಂದರೆ ಇದಲ್ವಾ? ಪಾರ್ಸಿಗಳನ್ನು ಬಿಡಿ, ಮುಸ್ಲಿಮರಲ್ಲೇ ಅಹ್ಮದಿಯಾ ಅನ್ನೋ ಒಂದು ಪಂಗಡ ಇದೆ. ಅವರನ್ನಾದರೂ ಇರಾನ್ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ? ಗೆಳೆಯರೆ, ಬರೀ ಒಂದು ಸಣ್ಣ ನಂಬಿಕೆಯಲ್ಲಿನ ಭಿನ್ನಾಭಿಪ್ರಾಯದಿಂದ ಸುನ್ನಿಗಳು, ಶಿಯಾಗಳು ಈ ಅಹ್ಮದಿಯರನ್ನು ಮುಸ್ಲಿಮರು ಅಂತ ಕೂಡ ಗುರುತಿಸೋದಿಲ್ಲ. ಅವರಲ್ಲಿ ಸದಾ ದಾಳಿಗೊಳಗಾಗುವ ಅಲ್ಪಸಂಖ್ಯಾತರೆ. ಅದರ ಜೊತೆಗೆ ಬಲೂಚಿಸ್ತಾನದ ಭಾಗದಲ್ಲಿ ಇರಾನ್ ಆಡಳಿತ ಅಲ್ಲಿನ ಸುನ್ನಿಗಳ ಮೇಲೆ ಸದಾ ದಾಳಿ ಮಾಡ್ತಾ ಇರುತ್ತೆ. ಇಂಥ ಇರಾನ್ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಇಲ್ಲಿ ಅವರ ಯೋಗ್ಯತೆಯನ್ನು ನೆನಪು ಮಾಡುವ ಕೆಲಸ ಭಾರತದಿಂದ ಆಗಬೇಕಲ್ವಾ? ಇಲ್ಲಿ ಏನಾಗುತ್ತೆ ಅಂದರೆ, ಭಾರತ ತೀರಾ ಇಸ್ಲಾಮಿಕ್ ದೇಶಗಳಷ್ಟು ಕೆಳಮಟ್ಟಕ್ಕಿಳಿಯೋದಕ್ಕೆ ತಾನು ಹೋಗಬಾರದು ಅಂತ ಬಯಸುತ್ತೆ. ಹೀಗಾಗಿ ವ್ಯಾಪಾರ ಸಂಬಂಧ ವೃದ್ಧಿಯ ಕಡೆಗೆ ಹೆಚ್ಚು ಗಮನ ಹರಿಸುವ ಭಾರತ ಅವರ ಕೀಳು ಹೇಳಿಕೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇದು ಭಾರತದ ಬಗ್ಗೆ ಜಗತ್ತಿನ ಅಭಿಪ್ರಾಯ ಬದಲಾಗುವ ಹಾಗೆ ಮಾಡದಂತೆ ಕಾಣ್ತಾ ಇದೆ. ಭಾರತದ ಬಗ್ಗೆ ಯಾರು ಏನು ಹೇಳಿದ್ರು ಅದು ಏನು ಮಾಡೋದಿಲ್ಲ ಅನ್ನೋ ಭಾವನೆಗೆ ಇದು ಕಾರಣ ಆಗಿದೆ. ಹೇಗೆ ಭಾರತದಲ್ಲಿ ಹಿಂದೂಗಳ ವಿರುದ್ಧ ಯಾವನು ಏನು ಬೇಕಾದರೂ ಮಾತಾಡಬಹುದು, ಯಾರು ಏನು ಬೊಗಳಿದ್ರು ಕಡೆಗೆ ಕಾನೂನು ಕೂಡ ಯಾವ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅನ್ನೋದು ಗೊತ್ತಾದ ಮೇಲೆ ನಾಯಿ, ನರಿ, ಹಂದಿಗಳು ಕೂಡ ಹಿಂದೂಗಳ ವಿರುದ್ಧ ಮಾತಾಡ್ತಾ ಇವೆ ಅಲ್ವಾ? ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇರಾನ್, ಮಾಲ್ಡೀವ್ಸ್, ಬಾಂಗ್ಲಾದೇಶ ಹೀಗೆ ಕ್ರಿಮಿಕೀಟಗಳು ಕೂಡ ಭಾರತದ ವಿರುದ್ಧ ನಾಲಿಗೆ ಹರಿಬಿಡ್ತಾ ಇವೆ. ಆದರೆ ಅದಕ್ಕೆ ಭಾರತ ಟ್ವಿಟರ್ ಅಲ್ಲಿ ಉತ್ತರ ಕೊಡೋದು ಬಿಟ್ರೆ ಅವರ ವಿರುದ್ಧ ಯಾವುದಾದ್ರೂ ಕಠಿಣ ಕ್ರಮಕ್ಕೆ ಮುಂದಾಗಿದೆಯಾ? ಮಾಲ್ಡೀವ್ಸ್ನ ಅಧ್ಯಕ್ಷ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಮಾಡ್ತಾನೆ. ಅಲ್ಲಿನ ಮಂತ್ರಿಗಳು ಭಾರತದ ಪ್ರಧಾನಮಂತ್ರಿಯ ವಿರುದ್ಧ ತಮಗಿಷ್ಟ ಬಂದ ಹಾಗೆ ಟ್ವೀಟ್ ಮಾಡ್ತಾರೆ. ಭಾರತದ ಸೇನೆ ಅಲ್ಲಿಂದ ಹೋಗಬೇಕು ಅಂತ ಅಲ್ಲಿನ ಅಧ್ಯಕ್ಷ ಹೇಳ್ತಾನೆ. ಮತ್ತೆ ಅವನು ಬಂದು ಸಾಲ ಕೇಳ್ತಾನೆ, ಭಾರತ ಸಾಲ ಕೊಡುತ್ತೆ. ಈ ಥರದ ಮೃದು ಸ್ವಭಾವ ಇದೆಯಲ್ಲ,
ಇದು ಭಾರತದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಕ್ಕಪಕ್ಕದ ದೇಶಗಳಲ್ಲಿ ಒಂದು ವಿಲಕ್ಷಣ ಧೈರ್ಯಕ್ಕೆ ಕಾರಣ ಮಾಡಿಕೊಟ್ಟಿದೆ. ಏನು ಮಾಡುತ್ತೆ ಬಿಡು ಭಾರತ ಅನ್ನೋ ಧೈರ್ಯ ಅದು. ಇದರಿಂದ ಹೊರಬಾರದೇ ಇದ್ದರೆ ಮುಂದೆ ಕೂಡ ಭಾರತವನ್ನು ಜಗತ್ತು ಹೀಗೆ ತನಗೆ ಹೇಗೆ ಬೇಕೋ ಹಾಗೆ ತಗೊಳ್ಳೋದಕ್ಕೆ ಶುರು ಮಾಡುತ್ತೆ. ಇದನ್ನೇ ಮೊನ್ನೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಹೇಳಿದ್ದಾರೆ. ಆದರೆ ಬರೀ ಬಾಯಿ ಮಾತಿನ ಉತ್ತರಗಳು ಮಾತ್ರ ಸಾಕಾಗೋದಿಲ್ಲ. ಭಾರತದ ವಿರುದ್ಧ ದನಿ ಎತ್ತಿದ್ರೆ ಭಾರತ ಸುಮ್ಮನಿರೋದಿಲ್ಲ ಅನ್ನೋ ಭಯ ಕೂಡ ಹುಟ್ಟಬೇಕು. ಚೈನಾ ವಿರುದ್ಧ ಮಾತಾಡೋದಕ್ಕೆ, ರಷ್ಯಾದ ವಿರುದ್ಧ ಮಾತಾಡೋದಕ್ಕೆ, ಅಮೆರಿಕಾದ ವಿರುದ್ಧ, ಇಸ್ರೇಲ್ನ ವಿರುದ್ಧ ಕೆಮ್ಮೋದಕ್ಕೆ ಹೇಗೆ ಹೆದರ್ತಾರೋ ಹಾಗೆ ಭಾರತದ ವಿರುದ್ಧ ಮಾತಾಡುವಾಗ ಕೂಡ ಸ್ವಲ್ಪ ನಾಲಿಗೆಯ ಮೇಲೆ ಹಿಡಿತಾ ಇಟ್ಕೊಳ್ಳೋ ಥರ ಆಗಬೇಕು. ಆ ನಿಟ್ಟಲ್ಲಿ ಭಾರತದ ಪ್ರತಿಕ್ರಿಯೆ ಇರಬೇಕು. ಆದರೆ ಯಾವಾಗ ಭಾರತ ಅಷ್ಟು ಕಠಿಣ ನಿಲುವುಗಳನ್ನು ತಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಇರಾನ್ ಸರ್ವೋಚ್ಚ ನಾಯಕನಿಗೆ ಭಾರತ ತಿರುಗೇಟು ಕೊಟ್ಟ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.